ಐಪಿಎಲ್ ಸೀಸನ್ 18ರ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಇವತ್ತು ಮುಂಬೈ ಇಂಡಿಯನ್ಸ್ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಕ್ವಾಲಿಫೈಯರ್ 2ಗೆ ಎಂಟ್ರಿಯನ್ನ ಕೊಟ್ಟಿದೆ. ಹೌದು, ಚಂಡೀಗಢದ ಮುಲ್ಲನ್ಪುರ ಕ್ರೀಡಾಂಗಣದಲ್ಲಿ ನಡೆದಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ನಿಗದಿತ 20 ಓವರ್ಗಳಲ್ಲಿ ಮುಂಬೈ ಇಂಡಿಯನ್ಸ್ 5 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸುತ್ತಾರೆ. ಅದರಲ್ಲೂ ರೋಹಿತ್ ಶರ್ಮಾ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. 50 ಬಾಲ್ಸ್ ಅಲ್ಲಿ 81 ರನ್ಗಳನ್ನ ಕಲೆ ಹಾಕ್ತಾರೆ. ಹಾಗೇನೆ ಬೇರ್ಸ್ಟೌ 22 ಬಾಲ್ಗಳಲ್ಲಿ 47 ರನ್ ಸಿಡಿಸಿದ್ರೆ ಸೂರ್ಯಕುಮಾರ್ ಯಾದವ್ ಕೂಡ 20 ಬಾಲ್ಸ್ ಅಲ್ಲಿ 33 ರನ್ ಅನ್ನ ಸಿಡಿಸ್ತಾರೆ. ಇನ್ನುಳಿದಂತೆ ತಿಲಕ್ ವರ್ಮಾ 11 ಬಾಲ್ಗೆ 25 ಮತ್ತು ಹಾರ್ದಿಕ್ ಪಾಂಡ್ಯ 9 ಬಾಲ್ಗೆ 22 ರನ್ಗಳನ್ನ ಸಿಡಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದ ಮೊತ್ತವನ್ನ 228ಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು 228 ರನ್ಗಳ ಗುರಿ ಬೆನ್ನತ್ತಿದಂತಹ ಗುಜರಾತ್ ಟೈಟನ್ಸ್ 6 ವಿಕೆಟ್ ನಷ್ಟಕ್ಕೆ ನಿಗದಿತ 20 ಓವರ್ಗಳಲ್ಲಿ 208 ರನ್ ಗಳಿಸಿ ನಿರ್ಣಾಯಕ ಪಂದ್ಯದಲ್ಲಿ ಸೋಲು ಕಂಡು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಗುಜರಾತ್ ಟೈಟನ್ಸ್ ಪರ ಸಾಯಿ ಸುದರ್ಶನ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ. 49 ಬಾಲ್ಸ್ನಲ್ಲಿ 80 ರನ್ ಸಿಡಿಸ್ತಾರೆ. ಇನ್ನುಳಿದಂತೆ ವಾಷಿಂಗ್ಟನ್ ಸುಂದರ್ ಕೂಡ ಒಳ್ಳೆ ಮೊತ್ತವನ್ನ ಕಲೆ ಹಾಕ್ತಾರೆ. 24 ಬಾಲ್ಸ್ ಅಲ್ಲಿ 48 ರನ್ ಸಿಡಿಸ್ತಾರೆ. ಹೆಡ್ ಟು ಹೆಡ್ ಬಂದಿದ್ದಂತಹ ಪಂದ್ಯವನ್ನ ಮುಂಬೈ ಬೌಲರ್ಸ್ ಅದ್ಭುತವಾಗಿ ತಮ್ಮ ಕಡೆಗೆ ವಾಲಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾರೆ. ಮುಂಬೈ ಇಂಡಿಯನ್ಸ್ ಪರ ಗ್ಲೀಸನ್, ಬೋಲ್ಟ್, ಸ್ಯಾಂಟ್ನರ್, ಬುಮ್ರಾ, ಅಶ್ವನಿ ಕುಮಾರ್ ಅದ್ಭುತ ಬೌಲಿಂಗ್ ಪ್ರದರ್ಶನವನ್ನ ಮಾಡಿ ಬಲಿಷ್ಠವಾಗಿದ್ದ ಗುಜರಾತ್ ಟೈಟನ್ಸ್ಗೆ ಸೋಲುಣಿಸಿ ಟೂರ್ನಿಯಿಂದಲೇ ಹೊರದಬ್ಬಿದ್ದಾರೆ. ಇನ್ನು ಗೆದ್ದಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಜೂನ್ 1ರಂದು ನಡೆಯುವಂತಹ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಎದುರಿಸಲಿದೆ.